ಇನ್ನು ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಬೆನ್ನಿಗೆ ನಿಲ್ಲಬೇಕು ಅಂತ ಹೇಳ್ತಾ ಇದೆ. ಅದೇನೇ ಇದ್ರೂ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆಯನ್ನ ಕೊಡಬಾರದು ಅಂತ ಕಟ್ಟಪ್ಪಣೆಯನ್ನು ಹೊರಡಿಸಿದೆ. ಹೀಗಿದ್ರೂ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಸಿಎಂ ಕುರ್ಚಿ ಕದನ ತಣ್ಣಗಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸಚಿವರುಗಳು ತಮ್ಮ ಅಭಿಲಾಷೆ ಮಹತ್ವಾಕಾಂಕ್ಷೆಯನ್ನ ಹೊರಹಾಕಿದ್ರೆ ವಿಪಕ್ಷಗಳಿಗೆ ಸಹಜವಾಗಿ ಇದೇ ಆಹಾರ ಆಗಿದೆ. ಹಾಗಾದ್ರೆ ಕುರ್ಚಿ ಕಾಳಗ ಹೇಗಿದೆ ಬನ್ನಿ ನೋಡೋಣ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದ್ರೆ ಈಗ ಮುಖ್ಯಮಂತ್ರಿ ಆಗಬೇಕು. ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಎಲ್ಲರೂ ಮುಖ್ಯಮಂತ್ರಿಗಳ ಚೇರ್ ಮೇಲೆ ದಿನ ಒಂದೊಂದು ಟವಲ್ ಹಾಕ್ಬಿಟ್ಟು ಹೋಗ್ತಾವ್ರೆ. ಕಲ್ಲರ್ ಟವಲ್. ಹನುಮಂತನ ಬಾಲಕ್ ತರ ಬೆಳೀತಾ ಇದೆ. ಅದಾಗಲ್ಲ, ಸಾಧ್ಯ ಇಲ್ಲ. ಅದು ನೋಡಿದ್ರಲ್ಲ, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಬೂದಿ ಮುಚ್ಚಿದ ಕೆಂಡ ಅದು ಹೇಗಿದೆ ಅಂತ. ಮುಡಾ ಪ್ರಕರಣ ಹೊರಬಿದ್ದ ದಿನದಿಂದಲೂ ಸಿಎಂ ಬದಲಾವಣೆಯ ಚರ್ಚೆ ಅಲ್ಲಲ್ಲಿ ಕೇಳಿ ಬರ್ತಿದೆ. ವಿಪಕ್ಷ ನಾಯಕರ ಟೀಕೆ ಒಂದು ಕಡೆ ಇರಲಿ, ಸ್ವಪಕ್ಷದವರೇ ಬದಲಾವಣೆ ಆಗೇ ಬಿಡುತ್ತಾ ಅನ್ನುವಂತೆ ಹೇಳಿಕೆ ಕೊಡ್ತಿದ್ದಾರೆ. ಕೈಪಡೆಯವರ ಸಿಎಂ ಕುರ್ಚಿಯ ಆಸೆಯೇ ವಿಪಕ್ಷಗಳು ಕಾಲ್ ಕೆರೆದು ನಿಲ್ಲುವಂತೆ ಮಾಡ್ತಿದೆ. ದೇಶಪಾಂಡೆ ಸಿಎಂ ಆಸೆಗೆ ಮೌನ ಮುರಿದ ಸಿದ್ದರಾಮಯ್ಯ. ಅಷ್ಟಕ್ಕೂ ಸಿಎಂ ಕುರ್ಚಿಯ ಕದನ ಮತ್ತೆ ಮುನ್ನೆಲೆಗೆ ಬಂದಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಅವರಿಂದ. ಈ ಬಾರಿ ಸಚಿವ ಸಂಪುಟದಿಂದ ದೂರವಿರೋ ಶಾಸಕ ಕೊಟ್ಟಿರೋ ಹೇಳಿಕೆ ಸದ್ದು ಮಾಡ್ತಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದ್ರೆ ಈಗ ಮುಖ್ಯಮಂತ್ರಿ ಆಗಬೇಕು. ಸಚಿವ ಏನಾಗಬೇಕು ನನಗೆ ಆಸೆ ಆಗಿರ್ಬೇಕು. ನಿಮ್ಮಂತ ಜನರಿಗೆ ಆಸೆ ಅದೆಲ್ಲ ಆಗ್ಬೇಕು. ನೋಡಪ್ಪ, ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ. ಇರೋರೇನೋ ಅದ್ರ ಹಿಂದೆ ಓಡಬಾರ್ದು. ಅಪ್ಪ, ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು, ಹೈಕಮಾಂಡ್. ಅವ್ರು ಏನ್ ತೀರ್ಮಾನ? ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಸಚಿವರು ಕೂಡ ನಿಂತಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅತ್ಯಂತ ಅಪ್ರಸ್ತುತ. ಮುಖ್ಯಮಂತ್ರಿಗಳು ಅವರು ನಮ್ಮ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ಮುಂದುವರಿಸ್ತಾರೆ. ಯಾವ ಕಾರಣಕ್ಕೂ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ. ಅಲ್ಲಿ ಟಗರ್ ಕೂತವ್ರಲ್ಲಿ ಟಗರ್ನ ಆ ಕುರ್ಚಿಯಿಂದ ಇಳಿಸೋದು ಬಹಳ ಕಷ್ಟ. ಅದಾಗಲ್ಲ, ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ ಶಿಸ್ತಿನ ಪಕ್ಷ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂದುಳಿದ ವರ್ಗದ ನಾಯಕರಾದಂಥ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಚೇರು ಖಾಲಿ ಇಲ್ಲ. ಕುತೂಹಲ ಕೆರಳಿಸಿದ ಜಾರಕಿಹೊಳಿ ನಡೆ ರಾಜಕೀಯ ಬಣ್ಣ ಬೇಡವೆಂದ ಪರಂ. ಇನ್ನು ಸಿಎಂ ಆಕಾಂಕ್ಷಿಗಳ ಪಟ್ಟಿ ದಿನ ಕಳೆದಂತೆ ಬೆಳೀತಲೇ ಇದೆ. ಹೀಗಿರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ 2 ದಿನಗಳ ಹಿಂದೆ ಸದ್ದಿಲ್ಲದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಜಾರಕಿಹೊಳಿ ಅವರ ಈ ನಡೆ ರಾಜಕೀಯ ಪಡಸಾಲೆಯಲ್ಲಿ ಅನುಮಾನ ಹುಟ್ಟುಹಾಕಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದು ಸಿಎಂ ರೇಸ್ ಏನೂ ಇಲ್ಲ ಅಂದಿದ್ದಾರೆ. ಅಲ್ಲಪ್ಪ, ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ. ಭೇಟಿ ನಾನು ಹೇಳಲಿಲ್ಲ ಅವತ್ತು. ಹೈಕಮಾಂಡು ನಮಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡ್ ಮೀಟ್ ಮಾಡೋದು ನಮ್ದು ಸಂಪ್ರದಾಯ. ಸಿಎಂ ಚೇರ್ ಮೇಲೆ ಕಲರ್ ಟವೆಲ್, ಬಿಜೆಪಿ ನಾಯಕರು ಲೇವಡಿ. ಇನ್ನು ಬಿಜೆಪಿ ನಾಯಕರಿಗೆ ಆರ್.ವಿ. ದೇಶಪಾಂಡೆ ಹೇಳಿಕೆಯೇ ಬಂಡವಾಳವಾಗಿ ಸಿಕ್ಕಿದೆ. ಮೊದಲೇ ಸಿಎಂ ರಾಜೀನಾಮೆ ಕೇಳ್ತಿದ್ದ ಕೇಸರಿ ಕಲಿಗಳು ಲೇವಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಎಲ್ಲರೂ ಮುಖ್ಯಮಂತ್ರಿಗಳ ಚೇರ್ ಮೇಲೆ ದಿನ ಒಂದೊಂದು ಟವಲ್ ಹಾಕ್ಬಿಟ್ಟು ಹೋಗ್ತಾವ್ರೆ. ಕಲ್ಲರ್ ಟವಲ್ಗಳು. ದೇಶಪಾಂಡೆದು ಒಂದು ಟವಲ್ಲು, ಕಲ್ಲರ್ ಟವಲ್ಲು. ಜಮೀರ್ ಒಂದು ಟವಲ್ಲು, ಅವ್ರದ್ದು ಒಂದು ಟವಲ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತೂ ಪರ್ಮನೆಂಟ್ ಟವಲ್ ಅದು. ಡಿ ಕೆ ಶಿವಕುಮಾರ್ ಅವ್ರದ್ದು. ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ. ಪರಮೇಶ್ವರ್ ಅವ್ರದ್ದು ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ, ಎಲ್ಲವೂ ಗಟ್ಟಿಯಾಗಿದೆ, ಎಲ್ಲವೂ ಸ್ಟೇಬಲ್ ಆಗಿದೆ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತು ಕೊರೆಯೋ ಕೆಲಸಗಳು ಮಾಡದೆ ರಾಜಕಾರಣ. ಅದು ಒಂಥರ ಹನುಮಂತನ ಬಾಲಕ್ ತರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ ನಲ್ಲಿ. ನಾವು ಮುಂಚೆ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಶಿವಕುಮಾರ್ ಚಾನ್ಸ್ ಅಂತ ಹೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು
ನಾನು ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ತರ ಉದ್ದ ಬೆಳಿತಾನೆ ಇದೆ. ಅದೇನೇ ಇರಲಿ, ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಹೊಸ ಟೆನ್ಷನ್ ತಂದಿಡ್ತಿದೆ. ಕಾನೂನು ಹೋರಾಟ ಒಂದ್ ಕಡೆಯಾದ್ರೆ ಸಿಎಂ ಪಟ್ಟದ ಆಟ ದಿನಕ್ಕೊಂದು ದಿಕ್ಕಿಗೆ ತಿರುಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.